ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 7ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳು 2024ರಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಭಾಗ 2ರ ಪಠ್ಯಪುಸ್ತಕದ 23ನೇ ಪಾಠ ರಕ್ಷಣಾ ಪಡೆಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ 7th ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸೈನ್ಸು, SS, ಹಿಂದಿ, ಕನ್ನಡದಲ್ಲಿ ವಿಷಯಗಳಲ್ಲಿ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ದಯಮಾಡಿ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ. ಮೊದಲ ಪ್ರಶ್ನೆ, ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಡ್ಯಾಶರಿಗೆ ನೀಡಲಾಗಿದೆ. ಸರಿಯಾದ ಉತ್ತರ ರಾಷ್ಟ್ರಪತಿಯವರಿಗೆ. ಎರಡನೇ ಪ್ರಶ್ನೆ, ಭೂಸೇನೆಯ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ದಂಡನಾಯಕ, ಅದನ್ನೇ ಜನರಲ್ ಅಂತ ಕರೀತಾರೆ. ಮೂರನೇ ಪ್ರಶ್ನೆ, ಭೂಸೇನೆಯ ಆಡಳಿತ ಕಚೇರಿ ಡ್ಯಾಶ್ದಲ್ಲಿದೆ. ಉತ್ತರ ಹೊಸದಿಲ್ಲಿ. ಪ್ರಶ್ನೆ 4, NCCಯ ಧ್ಯೇಯವಾಕ್ಯ ಡ್ಯಾಶ್. ಸರಿಯಾದ ಉತ್ತರ ಶಿಸ್ತು ಮತ್ತು ಒಗ್ಗಟ್ಟು. ಇನ್ನು ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕು. ಪ್ರಶ್ನೆ 1, ರಕ್ಷಣಾ ಪಡೆಯ ವಿಭಾಗಗಳು ಯಾವುವು? ನಮ್ಮ ರಕ್ಷಣಾ ಪಡೆಯಲ್ಲಿ 3 ವಿಭಾಗಗಳಿದ್ದಾವೆ. ಭಾರತೀಯ ಭೂಸೇನೆ, ಭಾರತೀಯ ನೌಕಾದಳ ಮತ್ತು ಭಾರತೀಯ ವಾಯುಪಡೆ ಅಂತ. ಪ್ರಶ್ನೆ 2, ಭೂಸೇನೆಯ ಪ್ರಮುಖ ಕಾರ್ಯಗಳಾವವು? ಭೂಸೇನೆಯ ಪ್ರಮುಖ ಕಾರ್ಯಗಳೆಂದರೆ ದೇಶದ ಗಡಿ ಪ್ರದೇಶಗಳ ರಕ್ಷಣೆ ಮಾಡೋದು, ದೇಶದ ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗೋದು, ನೈಸರ್ಗಿಕ ವಿಕೋಪಗಳಾದ ಭೂಕಂಪ, ಪ್ರವಾಹ, ಬರಗಾಲ, ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳೋದು ಮುಖ್ಯ ಕೆಲಸಗಳು ಆಗಿದ್ದಾವೆ. ಪ್ರಶ್ನೆ 3, ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳು ಯಾವುವು? ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳೆಂದರೆ ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯವನ್ನು ಒದಗಿಸೋದು, ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ, ಒಳಚರಂಡಿ ನಿರ್ಮಾಣದಂಥ ಕಾರ್ಯಗಳನ್ನು ಮಾಡೋದು ಅಂತಕ್ಕಂಥದ್ದು ಇದೆ. ಪ್ರಶ್ನೆ 4, ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾಕ್ಯ ಯಾವುದು? ಮಾನವೀಯತೆ ಮತ್ತು ಸ್ವಯಂ ಸೇವೆ. ಇದೇ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾಕ್ಯವಾಗಿದೆ. ಪ್ರಶ್ನೆ 5, ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿನಗೆ ಇಚ್ಛೆ ಇದೆಯೇ? ಕಾರಣ ಕೊಡಿ. ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನನಗೆ ಇಚ್ಛೆ ಇದೆ. ಕಾರಣ, ನಾನೊಬ್ಬ ದೇಶಾಭಿಮಾನಿ. ನನ್ನ ಮಾತೃಭೂಮಿ ಎಲ್ಲದಕ್ಕಿಂತಲೂ ನನಗೆ ಮಿಗಿಲಾದದ್ದು. ದೇಶ ಸೇವೆ ಮಾಡುವುದು ನನ್ನ ಉದ್ದೇಶವಾಗಿದೆ. ಮುಖ್ಯ ಪ್ರಶ್ನೆ 3, ಚರ್ಚಿಸಿ ಉತ್ತರಗಳನ್ನು ಬರೀಬೇಕು. 6ನೇ ಪ್ರಶ್ನೆ, ರಕ್ಷಣಾ ಪಡೆಗಳ ಜವಾಬ್ದಾರಿಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ದೇಶದ ಗಡಿ ಪ್ರದೇಶಗಳ ರಕ್ಷಣೆ ಮಾಡೋದು, ದೇಶದ ಸಮಗ್ರತೆಯನ್ನು ಕಾಪಾಡೋದು, ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟೋದು. ಈ ರಕ್ಷಣಾ ಪಡೆಗಳು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪಾಲ್ಗೊಂಡು ತಮ್ಮ ಸೇನಾ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತವೆ. ಈ ರಕ್ಷಣಾ ಪಡೆಗಳಲ್ಲದೆ ಅವುಗಳಿಗೆ ವಿಷಮ ಸಂದರ್ಭದಲ್ಲಿ ನೆರವಾಗಲು ಪೂರಕ ರಕ್ಷಣಾ ಪಡೆಗಳು ಕಾರ್ಯವನ್ನು ಮಾಡ್ತವೆ. ಅದರಲ್ಲಿ ರಾಷ್ಟ್ರೀಯ ರಕ್ಷಣಾ ದಳ ಬರ್ತದೆ. ಇದು ರಾಷ್ಟ್ರೀಯ ರಕ್ಷಣಾ ದಳ ಗಣ್ಯರಿಗೆ ರಕ್ಷಣೆಯನ್ನು ಕೊಡ್ತದೆ. ಇದು ದೇಶದಲ್ಲಿ ಆಂತರಿಕ ಭದ್ರತೆ ಮತ್ತು ಭಯೋತ್ಪಾದನೆ ನಿಗ್ರಹಕ್ಕೆ ಹೆಚ್ಚು ಒತ್ತನ್ನು ಕೊಡ್ತದೆ. ಅಷ್ಟೇ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಇದು ಪೂರಕವಾಗಿ ಕೆಲಸವನ್ನು ಮಾಡ್ತದೆ. ಕಡೆ ಪ್ರಶ್ನೆ ಇದೆ, ನಾವೇಕೆ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ನಮ್ಮ ದೇಶದಲ್ಲಿ ಗಡಿ ಪ್ರದೇಶಗಳ ರಕ್ಷಣೆ ಮಾಡಬೇಕಾಗಿದೆ, ದೇಶದ ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿದೆ, ದೇಶದಲ್ಲಿ ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವ ಸಲುವಾಗಿ ನಾವು ರಕ್ಷಣಾ ಪಡೆಗಳಲ್ಲಿ ಸೇವೆ ಸಲ್ಲಿಸಲೇಬೇಕು ಅಂತಕ್ಕಂಥ ಅಂಶವನ್ನು ಬರೀಬೇಕು. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು